ರೆಡಿ? ಲೈವ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹಾಯ್ ಎಲ್ರಿಗೂ. ಓಕೆ, ನಾವು ನನ್ನ ಜೊತೆ ನಿನ್ನ ಜೊತೆ ನನ್ನ ಕತೆ ಲೈವ್ಗೆ ಬಂದಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ನೀವು ಕೊಟ್ಟಿರುವಂತ ಪ್ರೀತಿ, ನೀವು ಕೊಟ್ಟಿರುವಂತ ಅಭಿಮಾನ, ಈಗ ಒಂದು ಗ್ರಾಟಿಟ್ಯೂಡ್ ಕೊಡೋದಕ್ಕೆ ನಾವು ಒಂದು ಲೈವ್ ಬರ್ತಾ ಇದ್ದೀವಿ. ಅಂಡ್ ದಿಸ್ ಇಸ್ ದ ಫ್ಯಾಮಿಲಿ. ಹಾಯ್, ನಿಮ್ಮ ಜೊತೆ ನನ್ನ ಕಥೆಯಲ್ಲಿ ಈಗ ನಾವು ನಿಮ್ಮ ಜೊತೆ ನಮ್ಮ ಕಥೆಯನ್ನ ಹಂಚ್ಕೊಳ್ತೀವಿ. ಸ್ಟಾರ್ಟ್ ಮಾಡಿ. ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಫ್ಯಾಮಿಲಿ. ಹಾಯ್ ಎಲ್ರಿಗೂ, ಇದು ನನ್ನ ಜಿಗರಿ ದೋಸ್ತ್ ಸತ್ಯಣ್ಣ. ನಮಸ್ತೆ. ಸೊ ಲಾಯರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಎಲ್ರಿಗೂ ನಿಮ್ಗೆ ಗೊತ್ತೇ ಇದೆ. ಇದು ನನ್ನ ಪ್ರೀತಿಯ ಮಾವ. ಇದು ನನ್ನ ಮುದ್ದಿನ ಅಮ್ಮ. ಇದು ಭೂಮಿ ಅವರು, ಕಾಂಟ್ರಾಕ್ಟ್ ಎಂಟ್ರಿ ಭೂಮಿ ಅವರು. ಇದು ನನ್ನ ಮುದ್ದಿನ ಅಪ್ಪ, ಮುದ್ದಿನ ಮಗ. ಇದು ನಮ್ಮ ಅತ್ತೆ ದೇವಾನಿ. ಇವರು ನಮಸ್ತೆ. ಸ್ಕ್ರೀನಲ್ಲಿ ಅಷ್ಟೇ ನಾನು, ಆನ್ ಸ್ಕ್ರೀನ್ ಅಷ್ಟೇ ಇವ್ರಿಗೆ ನಾನು ಹೀಗಿರ್ತೇನೆ, ಬಟ್ ಸೆಟ್ ಅಲ್ಲಿ ನಾವೆಲ್ಲ ವಿ ಆರ್ ಲೈಕ್ ಒನ್ ಫ್ಯಾಮಿಲಿ. ಇದು ವಾರ್ನಿಂಗ್ ಕೊಟ್ಟಂಗಿದೆ. ಇದು ಲಕ್ಷ್ಮಿ ಅವರು, ಭೂಮಿ ಅವರ ಆಪ್ತೆ. ಲಕ್ಷ್ಮಕ್ಕ. ಇದು ಅಂಜನಾ ಅವರು ನನಗೆ ತುಂಬಾ ಟಾರ್ಚರ್ ಕೊಡುವಂತ. ಸೊ ಅದನ್ನ ಸಕ್ಸೀಡ್ ಆಗ್ತಾ ಇದ್ದಾರೆ ಎಪಿಸೋಡ್ಸ್ಗಳಲ್ಲಿ. ನೀವು ತುಂಬಾ ಬೈಬೇಕು ಅನ್ಕೊಂಡಿರ್ತೀರಾ, ಆ ಕ್ಯಾರೆಕ್ಟರ್ ಅದು. ಇದು ನನ್ನ ಅಕ್ಕ ಅಪೇಕ್ಷಾ ಅವರು. ಇದು ನಮ್ಮ ಮನೆಯ ಸಹಾಯಕಿ ಪಲ್ಲವಿ ಅಕ್ಕ. ಸೊ ಇದು ನಮ್ಮ ಫ್ಯಾಮಿಲಿ. ಈಗ ಎಲ್ಲರೂ ಒಂದು ಫನ್ ಚಿಟ್ ಚಾಟ್ ಮಾಡೋಣ. ನಿಮ್ಮ ಕ್ವಶನ್ಸ್ ಏನೇ ಇತ್ತು ಅಂತ ಹೇಳಿದ್ರು ನೀವು ಅದನ್ನ ಕಮೆಂಟ್ ಮಾಡ್ತು ಅಂತ ಹೇಳಿದ್ರೆ ನಾನು ಈ ಕಡೆಯಿಂದ ಪಟ ಅಂತ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಕಡಿಮೆ ಇದೆ, ಸಮಯದ ಅಭಾವ ಇರೋದ್ರಿಂದ ಕಮೆಂಟ್ಸ್ಗಳು ಬಂತು ಅಂದ್ರೆ ಪಟ ಆನ್ಸರ್ ಮಾಡ್ತೀನಿ. ಏನು ಅಂತ ಬಿಟ್ಕೊಡೋದಕ್ಕೆ ಖಂಡಿತ ಇದು ಒಂದು ಸ್ಪೆಷಲ್ ಮೂಮೆಂಟ್, ಬಟ್ ಇದರಲ್ಲಿ ತುಂಬಾ ದೊಡ್ಡ ಟ್ವಿಸ್ಟ್ ಇದೆ ಅಂತ ಹೇಳಬಲ್ಲೆ. ಅದು ಏನು ಅಂತ ನೀವು ತೆರೆ ಮೇಲೆ ನೋಡ್ಬೇಕು, ಆನ್ ಸ್ಕ್ರೀನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವೇಟ್ ಅಂಡ್ ವಾಚ್. ಒಟ್ಟಿನಲ್ಲಿ ಒಂದು ಒಳ್ಳೆಯ ಸಂಭ್ರಮ ಆಚರಣೆ. ಇದುವರೆಗೂ ನೀವು ತೋರಿಸಿರೋ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಿರೋ ತರ ನಾವು ಹೊಸ ಸಂಚಿಕೆಗಳನ್ನ ಶೂಟ್ ಮಾಡ್ತಾ ಇದೀವಿ. ಐ ಹೋಪ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಆ ಗ್ಯಾರಂಟಿ ಕೊಡ್ಬೋದು. ಸಾಮಾನ್ಯವಾಗಿ ಎಲ್ಲಾ ಧಾರಾವಾಹಿಗಳು ಪ್ರೀತಿ ಪ್ರೇಮಗಳನ್ನ ಒಳಗೊಂಡು ಮತ್ತೆ ಕೌಟುಂಬಿಕ ಸಮಸ್ಯೆಗಳನ್ನ ಒಳಗೊಂಡು ಹೇಳ್ತವೆ. ಅದರಲ್ಲಿ ಈ ಸಮಸ್ಯೆಗಳು ವಿಪರೀತವಾಗಿ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಹೋಗ್ತವೆ. ಇದಕ್ಕೆ ನಾವು ಹೇಳ್ತೀವಿ ಭಾರತೀಯ ಸಂಸ್ಕೃತಿಯನ್ನ ಮೀರಿದ್ದು ಒಂದು ಛಾಯೆ ಇದರಲ್ಲಿದೆ. ಮುಂದಿನ ಸಂಚಿಕೆಗಳಲ್ಲಿ ಬರ್ತೀನಿ, ನೀವು ನೋಡಿ ಗೊತ್ತಾಗುತ್ತೆ. ನಾನು ಇವ್ರು ಕನ್ನಡಕ್ಕೆ ತುಂಬಾ ದೊಡ್ಡ ನನಗೆ ಲಿಟ್ರಲಿ ಒಂದು ಹುಡುಗಿ ನೋಡ್ದಂಗೆ ನೋಡ್ತಾ ಇರ್ತೀನಿ ಅವ್ರ ಕನ್ನಡ. ಅದಕ್ಕೆ ಅಜಿತ್ರ ಪಾತ್ರ ಮಾಡುವಂತ ನಿರಂಜನ್ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ, ಸತ್ಯಣ್ಣ ನೀವು ಪಾತ್ರದಲ್ಲಿ ಲಾಯರ್ ಅಷ್ಟೇ ಅಲ್ಲ, ಒಂಥರದ ಬೇರೆ ತರದ ಏನೋ ಸಂಭ್ರಮ ಕಾಣ್ತೀರಿ ಅಂತ ಹೇಳ್ತಿರ್ತಾರೆ. ಆ ಸತ್ಯ ಕೂಡ. ಆದ್ರೆ ಸತ್ಯನೇ ಸತ್ಯಣ್ಣ ಲಾಯರ್ ಆಗಿ ಏನೇನೆಲ್ಲ ಮಾಡ್ತಾರೆ ಅದನ್ನು ನೋಡ್ಬೋದು. ಅಂಡ್ ಈ ಸಂಭ್ರಮಕ್ಕೆ ಅವರೊಂದು ಮೇಜರ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಆಕ್ಚುಲಿ ಅವರೇ ಅವರಿಂದಾನೇ ಏನೋ ಒಂದು ಹೊಸ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗೋ ಒಂದು ಲಾಭ ಆದ್ರೆ ನಂತರ ಸಿಕ್ಕಾಕೊಂಡ್ ಬೀಳೋದು ಲಾಯರ್ ಸತ್ಯ ಅನ್ನೋದು ಸತ್ಯ. ಗರ್ಜಿಸುವಂತ ಜೀರೆ ಅದು ಬರುತ್ತೆ ನೋಡಿ, ವಿಶೇಷವಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಒಬ್ಬೊಬ್ಬರೇ ಸೀರಿಯಲ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿದ್ರೆ ಸರಿ. ಒಂದು ಮಾತಿದೆ, ರಿಲೇಟಿವ್ಸ್ ಆರ್ ಗಿವನ್, ಫ್ರೆಂಡ್ಸ್ ಆರ್ ಟು ಬಿ ಮೇಡ್ ಅಂತ. ಸಂಬಂಧನ ದೇವರೇ ನಮಗೆ ಬೆಸ್ಟ್ ಕಳಿಸ್ಬಿಟ್ಟಿದ್ದಾನೆ. ಸೊ ಇಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಕಣ್ಮುಂದೆನೇ ನನ್ನ ಮಗಳು, ನನ್ನ ಹೆಂಡತಿ ಇದ್ರು ನನಗೆ ಗೊತ್ತಾಗೋದಿಲ್ಲ. ಅವ್ರು ಹುಡುಕಾಟದಲ್ಲೇ ಹೋಗ್ತಾ ಇರ್ತೀನಿ. ಪಕ್ಕದಲ್ಲಿದ್ರು ಗೊತ್ತಾಗದೇ ಇರುವಂತ ಒಂದು ಪಾತ್ರ. ಜೀವನ ಪೂರ್ತಿ ಆ ಹುಡುಕಾಟದಲ್ಲೇ ಹೋಗ್ತಾ ಇರ್ತೀನಿ. ನಂದೇ ಆದ ಒಂದು ಗಿಲ್ಟಲ್ಲಿ ಬದುಕುವಂತ ಪಾತ್ರ ನಂದು. ಹಾಯ್, ನಮಸ್ತೆ. ನಾನು ಶೀಲಾ.
ಈ ಧಾರಾವಾಹಿನಲ್ಲಿ ಸಂಗೀತ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಿಜ ಜೀವನದಲ್ಲಿ ಆಗಿರ್ಬೋದು ಅಥವಾ ಈ ಪಾತ್ರದ ಮೂಲಕ ಆಗಿರ್ಬೋದು, ನನಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಮಕ್ಕಳು ಅಂದರೆ ತುಂಬ ಇಷ್ಟ. ಅದರಲ್ಲೂ ನನ್ನ ಮಗ ಅಂದರೆ ಪ್ರಾಣ ನನಗೆ. ಸೊ ಆ ಥರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಇದಕ್ಕಿಂತ ಬಿಫೋರ್ ಒಂದಷ್ಟು ಸೀರಿಯಲ್ಸ್ಗಳು ಮಾಡ್ಕೊಂಡು ಬಂದಿರೋದು. ಬಟ್ ಈ ಒಂದು ಸೀರಿಯಲ್ ಬೇರೆ ತೂಕ. ಯಾಕೆಂತ ಹೇಳಿದ್ರೆ ನನಗೆ ತುಂಬ ಹತ್ತಿರ ಆಗಿರುವಂಥ ಒಂದು ಪಾತ್ರ, ಅದು ಪೊಲೀಸ್ ಪಾತ್ರ. ಫಸ್ಟು ಆ ಪೊಲೀಸ್ ಕ್ಯಾರೆಕ್ಟರ್ ಅಂತ ಹೇಳಿದ ತಕ್ಷಣ ನಂಗೆ ತುಂಬ ಖುಷಿಯಾಗಿತ್ತು. ಅಂದರೆ ಟೆಂಪ್ಟ್ ಆಗಿದ್ದು ಈ ಕ್ಯಾರೆಕ್ಟರ್ ನಾನು ಮಾಡಬೇಕು ಅನ್ನೋ ಒಂದು ಖುಷಿ. ಸೊ ಅದನ್ನ ಜನ ಆಗಿರ್ಬೋದು ಅಷ್ಟೇ ಉತ್ತಮ ಮಟ್ಟದಲ್ಲಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಇದೇ ಥರ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಮುಂದುವರಿತಾ ಹೋಗುತ್ತೆ ಕ್ಯಾರೆಕ್ಟರ್. ಇಲ್ಲಿ ಅಜಿತ್ ಅನ್ನೋ ಪಾತ್ರಧಾರಿ ಅವನ ಸಂಬಂಧಗಳನ್ನ, ಅವ್ರ ಮನೆಯವ್ರ ಜೊತೆ ಇರುವಂಥ ಸಂಬಂಧನ ಮೇಂಟೈನ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಈಗಿನ ಜನ್ರೇಷನ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಅಜ್ಜಿ ಅತ್ತೆ ಮಾವ ಇವುಗಳ ಸಂಬಂಧ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಬರ್ತಿದೆ. ಅಂದ್ರೆ ಅವರು ಅವರ ಮೊಬೈಲ್, ಅವರ ಒಂದು ದಿನಚರಿ ಅಷ್ಟೇ ಲಿಮಿಟೆಡ್ ಆಗಿ ಹೋಗ್ತಾ ಇದೆ. ಅಂದ್ರೆ ಎಲ್ಲ ಅನ್ನೋದ್ರ ಅಲ್ಲ, ಬಟ್ ತುಂಬಾ ಜನ. ಬಟ್ ಈ ಒಂದು ಸ್ಟೋರಿಲಿ ಅವರ ಒಂದು ಎಮೋಷನ್ಸ್ ಆಗಿರ್ಬೋದು, ಅವರ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಅದ್ರ ಬಗ್ಗೆನೂ ಯೋಚನೆ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಜಿತ್ ಕ್ಯಾರೆಕ್ಟರ್. ಅಂಡ್ ತುಂಬಾ ಖುಷಿ ಇದೆ ಇವ್ರಗಳ ಜೊತೆ ಎಲ್ಲ ಕೆಲಸ ಮಾಡೋದು. ಎಲ್ಲೋ ಒಂದ್ ಕಡೆ ದಿನ ಹೊಸ ಹೊಸ ವಿಚಾರಗಳನ್ನ ಕಲಿಯುವಂತ ಒಂದು ಸನ್ನಿವೇಶಗಳು ಬರ್ತಾ ಇದೆ. ತುಂಬಾ ಖುಷಿ ಇದೆ, ವೆರಿ ಹ್ಯಾಪಿ. ಅಂಡ್ ಜನಗಳು ಕೂಡ ಅಷ್ಟೇ ಪ್ರೋತ್ಸಾಹ ಕೊಡ್ತಿದ್ದೀರಾ. ತುಂಬಾ ತುಂಬಾ ಖುಷಿ ಆಗುತ್ತೆ. ಅಂಡ್ ಅಪ್ಕಮಿಂಗ್ ಎಪಿಸೋಡ್ಸ್ಗಳನ್ನ ನಾವು ಶೂಟ್ ಮಾಡೋದು ಕೂಡ ಒಂದು ಎಲ್ಲೋ ಒಂದ್ ಕಡೆ ಎನರ್ಜಿ ಸಿಗ್ತಾ ಬರುತ್ತೆ. ಫ್ಯೂಯಲ್ ಅಪ್. ನಿಮ್ಮ ಒಂದು ಅಭಿಮಾನ ಮತ್ತೆ ನಿಮ್ಮ ಒಂದು ಪ್ರೀತಿ ಇಷ್ಟು ಮಟ್ಟಿಗೆ ಸಿಗ್ತಿರೋದು ತುಂಬಾ ಖುಷಿ ವಿಚಾರ. ಇದೇ ತರ ನಮ್ಮ ಧಾರಾವಾಹಿಗೆ ನೀವು ಪ್ರೀತಿ ಮತ್ತೆ ಅಭಿಮಾನನ ತೋರಿಸ್ತಾರೆ. ನಿಮ್ಮ ಒಂದು ಪ್ರೀತಿಗೆ ಎಲ್ಲೇ ಯಾವುದೇ ಒಂದು ಕಾರಣಕ್ಕೂ ಧಕ್ಕೆ ಮಾಡದೇ ಇರೋ ನಾವು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತೀವಿ. ಎಸ್, ನಾನು ಭೂಮಿ, ನಿಮ್ಗೆಲ್ಲರಿಗೂ ಗೊತ್ತು. ಇಷ್ಟು ದಿನ ಪಟ 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 ಅಂತ ಮಾತಾಡ್ಕೊಂಡಿದ್ದೆ. ಎಲ್ಲ ಜನ ಎಲ್ಲ ಏನ್ ಇವ್ರಿಗೆ ಇಷ್ಟು ಮಾತಾಡುತ್ತೆ ಅಂತೆಲ್ಲ. ಅಂಡ್ ನನ್ನ ಆಚೆಗಡೆ ರೆಸ್ಪಾನ್ಸ್ ಹಂಗೆ ಬಂದಿತ್ತು, ಏನ್ ಮೇಡಮ್ ನೀವು ಇಷ್ಟು ಮಾತಾಡ್ತೀರಾ ಪಟ ಪಟ ಅಂತ. ಆಸ್ ಸೂನ್ ಆಸ್ ನಮ್ಮ ತಂದೆ ಇದಾಗಿದ ತಕ್ಷಣ ತುಂಬಾ ಜನ ಹೆಂಗೆಂದ್ರು ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ನೋಡಿದಾಗೆಲ್ಲ ಹೇಳೋರು, ಭೂಮಿ ನೀವು ಅಳ್ಬೇಡಿ, ನಾವಿದೀವಿ, ಯಾಕೆ ಅಳ್ತೀರಾ. ಸೊ ಜನಕ್ಕೆ ನಾವು ಅಷ್ಟ್ರ ಮಟ್ಟಿಗೆ ತಲುಪಿದೀವಿ ಅಂತ ಆಯ್ತು. ಸೊ ಅದಕ್ಕೆ ತುಂಬಾನೇ ಖುಷಿ ಇದೆ. ಅಂಡ್ ಐ ಆಮ್ ವೆರಿ ಲಕ್ಕಿ ಟು ಆಕ್ಟ್ ವಿತ್ ದೋಸ್ ಪೀಪಲ್. ಅಂಡ್ ನಿಜಕ್ಕೂ ನಾವು ಫ್ಯಾಮಿಲಿ ತರನೇ ಇದೀವಿ. ಅಂಡ್ ಎಸ್, ಭೂಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಾಗ ಸ್ಟಾರ್ಟ್ ಆಗಿದೆ ವಾಟ್ ಆಕ್ಚುಲಿ ಭೂಮಿ ನಾಳೆ ಮಾಡಕ್ ಹೋಗ್ತಾಳೆ ಅನ್ನೋದು ನಿಮ್ಗೆಲ್ಲ ಇವಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವಾಗ ಅಪ್ಪ ಇಲ್ಲ ನನ್ಗೆ, ಅಮ್ಮ ಜೈಲ್ ಸೇರಿದ್ದಾರೆ. ಸೊ ನನ್ ಬ್ಯಾಕ್ ಬೋನ್ ಆಗಿ ಅಜಿತ್ ಸಾಹೇಬ್ರು ನಿಂತ್ಕೋತಾರೆ. ಅದ್ ಮುಂದೆ ಹೇಗ್ ಹೋಗುತ್ತೆ ಅಂತ ನೀವು ಕಾದು ನೋಡ್ಬೇಕಾಗುತ್ತೆ. ಹಲೋ, ನಿನ್ನ ಜೊತೆ ನನ್ನ ಕತೆ ಒಂದು ಒಳ್ಳೆ ಧಾರಾವಾಹಿ ಈಗ ಬರ್ತಿರೋದು ನೀವೆಲ್ಲರೂ ನೋಡ್ತಿದ್ದೀರಿ. ನಮಗೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾನು ಇದ್ರ ಕತೆ ಬಗ್ಗೆ ಏನು ಜಾಸ್ತಿ ಮಾತಾಡಲ್ಲ, ಬಟ್ ಒಂದು ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ವರ್ಷಗಳ ನಂತರ ನಾವು ಮತ್ತೆ ರಿಟರ್ನ್ ಆ್ಯಕ್ಟಿಂಗ್ ಬಂದಿದ್ದೀವಿ. ಅದಕ್ಕೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳೋದು ಸುವರ್ಣ ಚಾನಲ್ಗೆ, ನಮ್ಮ ನಿರ್ಮಾಪಕರು ಸಿಂಧು, ಸೂರಿ, ರೇಖಾ ಮೇಡಮ್, ಕೋರಮಂಗಲ ಅನಿಲ್ ಅವ್ರಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಹಳಗುರು, ಮರಿನಟರ್ ಅವರು, ನಾನು, ನಾರಾಯಣ ಸ್ವಾಮಿ, ಶೀಲಾ, ಆಮೇಲೆ ಅಜ್ಜಿ, ಎಲ್ಲರೂ, ಪ್ರವೀಣ್, ಸೊ ಎಲ್ಲರೂ ಬಹಳ ವರ್ಷಗಳ ನಂತರ ಮತ್ತೆ ನಾವು ಇದನ್ನ ಆಕ್ಟ್ ಮಾಡ್ತಿರೋದು ನಮ್ಗೊಂದು ಖುಷಿ ಕೊಡ್ತಾ ಇದೆ. ಈ ಪ್ರಯತ್ನಕ್ಕೆ ಸುವರ್ಣ ಚಾನಲ್ ಮಾಡಿದ್ದು ತುಂಬಾ ನಮ್ಗೆ ಖುಷಿ ಕೊಡ್ತಿದೆ. ಸೊ ಯಾವಾಗಲೂ ಇಷ್ಟು ವರ್ಷ ಹೆಂಗೆ ಪ್ರೀತಿ ನೀವು ತೋರಿಸಿದ್ರಿ, ಅದೇ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ನಮ್ಗೆ ತೋರಿಸಿ ಅಂತ ನಾವು ಕೇಳ್ಕೊತೀವಿ. ಆಲ್ರೆಡಿ ನನಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ನಮ್ಗೆ ಪರ್ಸನಲಿ ಮೆಸೇಜ್ಗಳು ಬರುತ್ತೆ. ಯಾಕಂದ್ರೆ ಇವತ್ತಿನ ಸೀರಿಯಲ್ಗಳು ನಾವು ನೋಡಿದ್ದೀವಿ, ಬಟ್ ಅದಕ್ಕಿಂತ ಬೇರೆ ವಿಭಿನ್ನವಾಗಿದ್ರೆ ಈ ಕತೆ ಬರ್ತಾ ಇರೋದು ನಮ್ಗೆ ಖುಷಿ ಕೊಡ್ತಿದೆ. ನಮಸ್ಕಾರ. ನಾನು ನಿನ್ನ ಜೊತೆ ನನ್ನ ಕಥೆಯಲ್ಲಿ ದೇವ್ಯಾನಿ ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಆಕ್ಚುಲಿ ನಾನು ಹೀರೋಯಿನ್ ಮಾಡುವಾಗ ಸುಮಾರು ನೆಗೆಟಿವ್ ಶೇಡ್ಸ್ ಇರುವಂತ ಪಾತ್ರಗಳನ್ನ ಮಾಡಿದ್ದೀನಿ. ಅದಾದ್ಮೇಲೆ ಯಾವಾಗ ಅಮ್ಮನಾಗಿ ಪ್ರಮೋಷನ್ ಸಿಕ್ತೋ ಅವಾಗೆಲ್ಲ ಏನೋ ಒಳ್ಳೆ ಅಮ್ಮ, ಒಂಥರ ಸಂಸಾರ ನೋಡ್ಕೊಳ್ಳೋದು, ಕುಟುಂಬ ನೋಡ್ಕೊಳ್ಳೋದು, ಇದೇ ತರ ಒಂದು
ಹಂಗೆ ಪೋಟ್ರೆ ಆಗ್ಬಿಟ್ಟಿತ್ತು. ನನಗೆ ಅದರಿಂದ ಹೊರಗೆ ಬರಬೇಕು ಅಂತ ತುಂಬಾ ದಿನಗಳಿಂದ ಆಸೆ ಇತ್ತು. ಸೊ ಇದರಲ್ಲಿ ನನ್ನ ಪಾತ್ರ ಸ್ವಲ್ಪ ವಿಭಿನ್ನವಾಗಿದೆ. ಅಂದ್ರೆ ಇಷ್ಟು ದಿನ ನಾನು ಮಾಡ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿ ಮಾಡ್ತಿದ್ದೀವಿ. ಆಕ್ಚುಲಿ ನನ್ನ ಫ್ಯಾನ್ಸ್ ಎಲ್ಲ ತುಂಬಾ ಮೆಸೇಜಸ್ ಕಳಿಸ್ತಿದ್ದಾರೆ, ನೀವು ಯಾಕೆ ನೆಗೆಟಿವ್ ಪಾತ್ರ ಮಾಡ್ತಿದ್ದೀರಿ ಅಂತ. ಬಟ್ ಕಲೆಗೆ ಇಷ್ಟೇ ಅನ್ನೋದು ಇರಬಾರ್ದು. ಅದರ ಇನ್ನೊಂದು ನಾವು ಹಲವಾರು ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಇಷ್ಟಪಡ್ತೀವಿ. ಅದರಲ್ಲಿ ಇದು ಒಂದು. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ನಾನು ಚೆನ್ನಾಗಿ ನಿಭಾಯಿಸಬಲ್ಲೆ ಅಂತ ಅಂದ್ಕೊಂಡು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ ಸುವರ್ಣಗೆ ನಾನು ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ನಿಮ್ಮೆಲ್ರಿಗೂ ನಾನು ಸದಾಕಾಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗ ಇಷ್ಟು ವರ್ಷಗಳು, ಆಲ್ಮೋಸ್ಟ್ 35 ವರ್ಷಗಳಾಗ್ತಾ ಇದೆ ನಾನು ಇಂಡಸ್ಟ್ರಿಗೆ ಬಂದು. ಇಷ್ಟು ವರ್ಷಗಳಿಂದ ಈ ನಿಮ್ಮ ಮಗಳ ಮೇಲೆ ಪ್ರೀತಿ ಇಟ್ಟು ಬೆಳೆಸ್ಕೊಂಡು ಬಂದಿದ್ದೀರಿ. ಇದೇ ಪ್ರೀತಿ, ಇದೇ ಆಶೀರ್ವಾದ ಇನ್ನು ಮುಂದೆನೂ ನನ್ನ ಮುಂದೆ ಇರಲಿ ಅಂತ ಕೇಳ್ಕೊ. ಥ್ಯಾಂಕ್ ಯು. ನಮಸ್ತೆ, ನಾನು ಅಮಿಷಾ ಅಂತ. ಇದರಲ್ಲಿ ಲಕ್ಷ್ಮಿ ಎಂಬ ಪಾತ್ರ ಮಾಡ್ತಾ ಇದ್ದೀನಿ. ಭೂಮಿಯವ್ರ ಜೊತೆ ಒಂದು ಟೀ ಅಂಗಡಿಲಿ ಒಂದು ಸಣ್ಣ ಪಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಖುಷಿ ಆಗ್ತಿರೋದು ಏನಂದ್ರೆ, ಒಂದು ಹೇಳಕ್ ಇಷ್ಟಪಡ್ತೀನಿ, ನಾನು 5-6 ವರ್ಷದಿಂದ ಇಂಡಸ್ಟ್ರಿ ಇದ್ದು ಒಂದು ದಿನಕ್ಕೂ ಒಂದು ಒಳ್ಳೆ ಪಾತ್ರ ಬೇಕು 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 ಅಂತ ಕಾಯ್ತಾ ಇದೆ. ಬಟ್ ನಮ್ಮ ಸೂರ್ಯ ಸರ್ ಏನಿರಬೇಕಾದ್ರು ಇದರಲ್ಲಿ ಇದೊಂದು ಪಾತ್ರ ಇದೆ, ಮಾಡಿ ಅಮ್ಮ, ತುಂಬಾ ಚೆನ್ನಾಗಿದೆ, ನಿಮ್ಗೊಂದು ಹೈಲೈಟ್ ಕೊಡುತ್ತೆ, ಇದು ನಿಮ್ಗೆ ನಿಜವಾಗ್ಲೂ ಒಳ್ಳೆ ಪಾತ್ರ ಅಂತ ಹೇಳಿದ್ರು. ಬಟ್ ಈಗ ಒಂದು 2-3 ಸಲ ಮುರ್ಸು ಮಾಡ್ಲೋ ಬೇಡವೋ ಅನ್ನೋ ಫೀಲ್ ಇತ್ತು. ಬಟ್ ಫೈನಲಿ ಇಲ್ಲ, ಒಂದು ಒಳ್ಳೆ ಪಾತ್ರ ಮಾಡಲೇಬೇಕು ಅಂತ ಬಂದೆ. ಆಮೇಲೆ ಅನ್ನಿಸ್ತು ಇದು ಮಾಡಿದ್ಮೇಲೆ ಸೆಟ್ಟಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಫ್ಯಾಮಿಲಿ. ನನ್ಗೆ ಸಿಕ್ಕಿರೋ ಪಾತ್ರನೂ ಒಂದು ಒಳ್ಳೆ ಪಾತ್ರ. ಹೆಂಗಾಗಿದೆ ಅಂದ್ರೆ, ಈ ಫ್ಯಾಮಿಲಿ ಬಿಟ್ಟು ಹೋಗಕ್ಕೆ ನಂಗೆ ಆಗ್ತಲ್ಲ, ಆ ರೀತಿ ಆಗಿದೆ. ಅದು ನಮ್ಮ ಮೂವಿ ಮನೆಗೆ ಬಂದ್ಮೇಲಂತೂ ನಾನು ಒಟ್ಟಿ ಆಗೋದೇನೋ ಫೀಲ್ ತುಂಬಾ ಗಿಲಿಟ್ ಕಾಡ್ತಾ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅನನ್ಯ ಮೊಘಲ್. ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಅಂಜು ಕ್ಯಾರೆಕ್ಟರ್ನ ನಿಭಾಯಿಸ್ತೀನಿ. ನಿಮ್ಮ ಪ್ರೀತಿಯ ಸೊ ನನಗೆ ಫಸ್ಟ್ ಈ ಕ್ಯಾರೆಕ್ಟರ್ ಬಗ್ಗೆ ಸೂರಿ ಸರ್ ಹೇಳಿದಾಗ ನನಗೆ ಅನ್ನಿಸ್ತು, ನಾನು ನೆಗೆಟಿವ್ ಓಕೆ ನಾನು ಹೆಂಗೆ ನಿಭಾಯಿಸ್ತೀನಿ ಏನೋ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು. ಸೊ ನನ್ನ ತಾಯಿಯಾಗಿ ಮರೀನಾ ಮ್ಯಾಮ್, ಮತ್ತೆ ಸಂತೋಷ್ ಸರ್, ಶೀಲಾ ಮ್ಯಾಮ್, ನಾರಾಯಣ ಸ್ವಾಮಿ ಸರ್, ಪ್ರವೀಣ್ ಅಣ್ಣ, ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಇನ್ನು ಮುಂದೆನೂ ಅಜಿತ್ ಅವ್ರನ್ನ ಇರಿಟೇಟ್ ಮಾಡ್ತಾನೆ ಇರ್ತೀನಿ, ಭೂಮಿಲಿಂದು ಇರಿಟೇಟ್ ಮಾಡ್ತಾನೆ ಇರ್ತೀನಿ, ಎಲ್ಲೂ ಹೋಗ್ತಿಲ್ಲ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಇರಿಟೇಟ್ ಮಾಡ್ತಾನೆ ಇದ್ದಾರೆ. ನೋ ಮ್ಯಾಟರ್ ವಾಟ್, ಇರಿಟೇಷನ್ ಅಜೆಂಡಾ. ಸೊ ಮುಂದೆ ನೋಡಿ, ತುಂಬಾ ಎಕ್ಸೈಟ್ಮೆಂಟ್ ಕಾದಿದೆ, ತುಂಬಾ ಕ್ಯೂರಿಯಾಸಿಟಿ ಕಾದಿದೆ ನಿಮಗೋಸ್ಕರ. ಸೊ ನೋಡಿ, ಥ್ಯಾಂಕ್ ಯು. ಹಾಯ್, ನಾನು ವರ್ಷಾ. ಇದು ನನ್ನ ಕಮ್ಬ್ಯಾಕ್. 8 years ಬ್ರೇಕ್ ತಗೊಂಡು ಮತ್ತೆ ನಾನು ಬಂದಿದ್ದೀನಿ. ಈ ಸೀರಿಯಲ್ ಅಲ್ಲಿ ಅಪೇಕ್ಷಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನನ್ನ ಪಾತ್ರ ಸ್ವಲ್ಪ ಬರ್ತಾ ಇದೆ, ಬಟ್ ಹೋಗ್ತಾ ಚೆನ್ನಾಗಿದೆ. ನಾನು ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಇಡೀ ಮನೇಲಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲ, ಈ ಮನೆಗೆ ಬರಕ್ಕಿಂತ ಮುಂಚೆನೆ ಕಾಂಟ್ರಾಕ್ಟ್ ಮ್ಯಾರೇಜ್ ಏನಂತೀರ ಅದೆಲ್ಲ ಮಾಡೋದ್ಕಿಂತ ಮುಂಚೆನೆ ನಂಗೆ ದೊಡ್ಡ ಥ್ರೆಟ್ ಕೊಟ್ಟಿರೋದು. ನನ್ನ ಮನೆಗೆ ಎಂಟ್ರಿ ಆಗ್ತಿದ್ದಾಗ ಬೆಳಗ್ಗೆ ವಿತೌಟ್ ಮೇಕಪ್ ಎಂಟ್ರಿ ಆಗಾಗ ನನಗೆ ಭಯ ಶುರು ಆಗ್ಬಿಡುತ್ತೆ. ಏನ್ ಮಾಡ್ತಾರೆ ಇವರು, ಏನು ನೆಕ್ಸ್ಟ್ ಮೂವ್ ಏನು, ಆ ರೇಂಜಿಗೆ ಥ್ರೆಟ್ ಇಟ್ಟಿದ್ದಾರೆ ನನಗೆ. ಮೂವಿ ಫ್ಯಾನ್ಸ್ ಎಲ್ಲ ಒಂದು ಕೈ ನೋಡ್ಕೊಳ್ಳಿ. ನಾನು ಕ್ಯಾರೆಕ್ಟರ್ ತುಂಬಾ ಇನ್ವಾಲ್ವ್ ಆಗಿದ್ದೀನಿ. ಸೊ ಭೂಮಿಗೆ ಹಾಗೆ ನೋಡ್ಕೋತೀನಿ. ನಾವೆಲ್ಲ ಮೇಕಪ್ ಹಾಕೊಂಡು ಕ್ಯಾಮ್ರಾ ಮುಂದೆ ಬಂದಾಗ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ. ಅವಳ ಮನೆಯಲ್ಲಿ ಕಾರ್ ಹತ್ತಿದ ತಕ್ಷಣ ಮಾಡಿದ್ದಾರೆ. ಮನೆಗೆ ಬಂದ ತಕ್ಷಣ ನಾನು ಕಾರಿಂದ ಬರುವಾಗ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು, ನಾನು ಬಾಟಲ್ ಇಟ್ಕೊಳ್ಬೇಕು. ಸೊ ಬಾಟಲ್ ನೀರು ತುಂಬಿಸಿರ್ಬೇಕು. ಚೆನ್ನಾಗಿ ನೋಡ್ಕೋತೀನಿ. ಫ್ಯಾನ್ಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪಲ್ಲವಿ. ನಮಸ್ತೆ, ನನ್ನ ಹೆಸರು ಪಲ್ಲವಿ. ನಾನು ನಿನ್ನ ಜೊತೆ ನನ್ನ ಕಥೆ ಅನ್ನೋ ಸೀರಿಯಲ್ ಅಲ್ಲಿ ಪಲ್ಲವಿ ಅನ್ನೋ ಪಾತ್ರನೇ ನಿಭಾಯಿಸ್ತಾ ಇದ್ದೀನಿ. ಈ ಮನೆಯ ಸಹಾಯಕಿ, ಇವರೆಲ್ಲರೂ ನಾನು ಸಹಾಯ ಮಾಡ್ತಾ ಇದ್ದೀನಿ. ನಮ್ಗಂತೂ ಏನು ಗೊತ್ತಿಲ್ಲ, ಬರೀ ಭಾವಕ್ಕೆ ಹೋಗಿದ್ದೆ. ಇನ್ನೊಂದು ಮುಖ್ಯವಾಗಿ
ಯಾವ್ದಾದ್ರು ಒಂದು ಏನೋ ಹೆಸರು ಕರಿಬೇಕು ಅಂದ್ರೆ ರಾಮನಾರಾಯಣ್ ಬಾಯಲ್ಲಿ ಬರೋದೇ ಪಲ್ಲವಿ. ಹೌದಾ? ಯಾಕೆ ಅಂದ್ರೆ ಕಾರಣ ಇದೆ, ನಮ್ಮ ರೈತರು ನಮ್ಮ ಮನೆ ಕೆಲಸಗಳು ಹೆಸರುಗಳನ್ನ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಬರ್ತಿರ್ತಾರೆ, ಹೀಗಾಗಿ ಅದು ಬೇರೆ ಬೇರೆ ಹೆಸರು ಬರ್ತಿರುತ್ತೆ. ಬಟ್ ಒರಿಜಿನಲ್ ಒನ್ ಅಂಡ್ ಓನ್ಲಿ ಪಲ್ಲವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ನಾನು ಹೇಳಕ್ ಇಷ್ಟಪಡೋದಂದ್ರೆ ತುಂಬಾ ವರ್ಷಗಳಾದ್ಮೇಲೆ ನಾನು ಮೊದಲನೇ ಬಾರಿ ಒಂದು ತಂದೆ ಪಾತ್ರ ನಿಭಾಯಿಸಿದ್ದೀನಿ. ಸ್ವಾಮಿನೂ ಅಷ್ಟೇ ಮೊದಲನೇ ಸತಿ ತಂದೆ ಪಾತ್ರ ನಿಭಾಯಿಸಿದ್ದಾನೆ. ಆಮೇಲೆ ಶೀಲಾನು ಮೊದಲನೇ ಸತಿ ತಾಯಿ ಪಾತ್ರ ನಿಭಾಯಿಸಿದ್ದಾನೆ. ನಾನು ಖುಷಿ ಕೊಡ್ತಿದ್ದೆ. ಓವರ್ ಟು ಪಲ್ಲವಿ. ಪಾಪ ಅವಳೇನೋ ಮಾತಾಡ್ತೀನಿ. ಏನಿಲ್ಲ, ತುಂಬಾ ಖುಷಿ ಇದೆ. ನನಗೆ ಇನ್ನೊಂದು ಕುಟುಂಬ ಸಿಕ್ಕಿದೆ. ಇದಕ್ಕೂ ಮುಂಚೆ ನಾನು ಕೆಂಡ ಸಂಪಿಗೆ ಸೀರಿಯಲ್ ಮಾಡ್ತಿದ್ದೆ, 2 years ಮಾಡಿದ್ದೀನಿ. ಅದ್ರಲ್ಲೂ ಒಳ್ಳೆ ಕುಟುಂಬ ಸಿಕ್ಕಿತ್ತು, ಇಲ್ಲೂ ಕೂಡ ಒಳ್ಳೆ ಕುಟುಂಬ ಸಿಕ್ಕಿದೆ. ಅಂಡ್ ನನಗೆ ಗೊತ್ತಿರೋರೆಲ್ಲ ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೀವು ನೋಡಿ ಅಂಡ್ ಎಸ್, ನಾನು ಹೇಳ್ಬೇಕು, ಇವತ್ತು ನನ್ನ ತಂದೆ ಕ್ಯಾರೆಕ್ಟರ್, ನನ್ನ ತಾಯಿ ಕ್ಯಾರೆಕ್ಟರ್ ಅವರು ಇರಲಿಲ್ಲ. ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರೋರು ಹನುಮಂತು ಅಂತ ವೀರಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ನಮ್ಮ ತಾಯಿ ಅವರು ಶ್ರುತಿ ಅಂತ ಭಾಗ್ಯಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಅಂಡ್ ದೇ ಆರ್ ಸೋ ಬ್ಯೂಟಿಫುಲ್ ಸೋಲ್ಸ್. ಅಷ್ಟೇ ಚೆನ್ನಾಗಿ ಬಂದಿದೆ ನಮ್ಮ ಟ್ರ್ಯಾಕ್ ಕೂಡ. ಇವತ್ತು ಆಕ್ಚುಲಿ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅವ್ರನ್ನ. ಅಂಡ್ ತುಂಬಾ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಪ್ಲೇ ಆಗ್ತಾ ಇದೆ ಅವ್ರದ್ದು, ನಮ್ದು ಅಂದ್ರೆ ಅಪ್ಪ ಅಮ್ಮ ಮಗಳು. ನಿನ್ನ ಜೊತೆ ನನ್ನ ಕಥೆಯಲ್ಲಿ ನೀವು ಸ್ಕ್ರೀನ್ ಮೇಲೆ ಒಂದು ಕಥೆ ನೋಡ್ತಿದ್ದೀರಾ, ಸ್ಕ್ರೀನ್ ಹಿಂದೆ ನಾವು ಚರ್ಚೆಗಳು ಮಾಡ್ತಾ ಇರ್ತೀವಿ. ಸುಮ್ಮನೆ ಏನೇ ಒಂದು ಕಥೆಗಳು ಸೃಷ್ಟಿಯಾಗಿ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ಅದು ಒಂಥರ ನಮ್ಗೆ ಬೇರೆ ಖುಷಿ ಕೊಡುತ್ತೆ. ಅಂತಿಮವಾಗಿ ಎಲ್ಲಾ ಪಾತ್ರಗಳ ಪ್ರದರ್ಶನ ಮಾಡಿದ್ರಿ, ಮತ್ತೆ ಎಲ್ಲಾ ನಟ ನಟಿಯರ ವ್ಯಕ್ತಿತ್ವಗಳನ್ನ ಅರ್ಥರಿ, ಬಹಳ ಸಂತೋಷ ಇದೆ. ಅದರ ಜೊತೆಗೆ ನನ್ನ ಪಾತ್ರದ ನಿರೂಪಣೆ ಸತ್ಯ ಅಂತ, ಸತ್ಯಮೂರ್ತಿ ಅಂತ ಕರೆದ್ರು ತಪ್ಪೇನಿಲ್ಲ. ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಸತ್ಯ ಎಲ್ಲಿರುತ್ತೋ ಅಲ್ಲಿ ಶಿವನ್ ಇರ್ತಾನೆ, ಶಿವ ಎಲ್ಲಿರುತ್ತೋ ಅಲ್ಲಿ ಸೌಂದರ್ಯ ಇರುತ್ತೆ. ಹಾಗೆ ಪಾತ್ರಗಳು ಹೀಗೆ, ಎಲ್ಲೆಲ್ಲಿ ಸತ್ಯವಿರುತ್ತೋ ಅಲ್ಲಿ ಸೌಂದರ್ಯ ಅನ್ನೋ ರೀತಿಯಲ್ಲಿ ಒಳ್ಳೆ ನಟ ನಟಿಯರಿಗೆ ಒಳ್ಳೆ ಒಳ್ಳೆ ಪಾತ್ರಗಳನ್ನ ಕೊಟ್ಟು ಆಟ ಆಡಿಸಿದರೆ ನಿರ್ದೇಶಕರು ಅನಿಲ್ ಕೋರ್ಮಂಗ್ಲವರು. ಅದರ ವಾಸಿಗಳು ಸುವರ್ಣ ವಾಹಿನಿಯವರು. ನೀವು ಆಡಿಸ್ತಿದ್ರಿ, ನಾವು ಆಡ್ತಿದ್ವಿ. ಆಡೋದ್ರ ಜೊತೆಗೆ ಶ್ರದ್ಧೆ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇದ್ವಿ. ಈ ಸತ್ಯನ ಪಾತ್ರ ಏನು ಹೇಳುತ್ತಂದ್ರೆ, ಕಾನೂನಿನ ಚೌಕಟ್ಟನ್ನು ಮಾತ್ರ ಹೇಳಲ್ಲ, ಒಟ್ಟಾರೆ ಜೀವನದ ಹಿರಿಯ ಸಂಸ್ಕೃತಿಯನ್ನ, ಭಾರತೀಯ ಸಂಸ್ಕೃತಿಯನ್ನ ಇತ್ಯಾದಿಯನ್ನ ಪ್ರತಿನಿಧಿಸುವ ಎಲ್ಲಾ ಕೆಲಸಗಳನ್ನು ಮಾಡುತ್ತೆ. ಜೊತೆಗೆ ವೈಯಕ್ತಿಕವಾಗಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಈತ ಕೇವಲ ವಿದೂಷಕನಾಗಿ ಇರದೆ ಇದರ ಜೊತೆಗೆ ಸ್ವಲ್ಪ ಗಾಂಭೀರ್ಯ ವ್ಯಕ್ತಿತ್ವವನ್ನು ಇರ್ತಾನೆ. ಯಾಕಂದ್ರೆ ನನಗೆ ನಂದೇ ಆದ ಒಂದು ತಂಗಿ ಇರ್ತಾಳೆ, ಅದರ ಜೊತೆಗೆ ಬಾಲ ಕಂಡುಕೊಂಡು ಒಂದು ಕಥೆ ಇದೆ. ಅದಕ್ಕೆ ನಮ್ಮ ಅಜಿತ್ ಅನ್ನೋರು ನನ್ನ ತಂಗಿಯ ಜೊತೆಗೆ ಒಂದು ರೀತಿಯ ಪ್ರೀತಿ ಪ್ರೇಮದ ಸಂಬಂಧದಲ್ಲಿದ್ದಾಗ ಭಾವನಾತ್ಮಕ ಸಂಬಂಧದಲ್ಲಿ ನಾನು ಬಿದ್ದಿರ್ತೇನೆ. ಈ ಕುಟುಂಬಕ್ಕೆ ಎಷ್ಟು ಆಪ್ತನಾಗಿರ್ತೀನಿ, ಹಿತೈಷಿನಾಗಿರ್ತೀನಿ ಅಂದ್ರೆ, ಈ ಮನೆಗೆ ಅಜಿತ್ ಮಗ ಹೇಗೋ ಸತ್ಯಣ್ಣ ಕೂಡ ಮಗನೇ. ಹಾಗಾಗಿ ಈ ಕುಟುಂಬ ನನ್ನನ್ನು ಸ್ವೀಕರಿಸಿದೆ, ನೀವು ಕೂಡ ಸ್ವೀಕರಿಸಿ ಅಂತ ಕೇಳ್ತಿದ್ದೀನಿ. ಧನ್ಯವಾದಗಳು ಎಲ್ರಿಗೂ. ಅಲ್ಲಿಂದ ಒಂದು ಚಪ್ಪಾಳೆ ಕೊಡಿ ನಮ್ಮ ಕಲಾವಿದರು. ಪ್ರಕೃತಿ ಅನ್ನೋರು ಕೇಳ್ತಾ ಇದ್ದಾರೆ, ಭೂಮಿ ಅವರೇ, ನಿಮಗೆ ಸೀರಿಯಲಲ್ಲಿ ಹೇಗೆ ಕಜಾಯ ಮಾಡಕ್ ಬರುತ್ತೆ, ಟೀ ಮಾಡಕ್ ಬರುತ್ತೆ, ಹಂಗೆ ರಿಯಲ್ ಲೈಫಲ್ಲೂ ಮಾಡಕ್ ಬರುತ್ತಾ? ಇಲ್ಲ, ನಾನು ಆಕ್ಚುಲಿ ನಾನು ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ಕಜಾಯ ಪೂರ್ತಿ ಪ್ರೋಸೆಸ್ಗಿಂತ ಎಲ್ಲ ಮಾಡಿದ್ರೆ ನೀಟಾಗಿ ತಟ್ಟಿ ಎಣ್ಣೆಲ್ಲ ಹಾಕಿ ಕರ್ದು ಅದೆಲ್ಲ ಮಾಡಕ್ ಬರುತ್ತೆ ನನಗೆ. ಬಟ್ ನಾನು ಭೂಮಿಯಾಗಿ ಅಡ್ಗೆ ಹೆಂಗ್ ಮಾಡ್ತೀನೋ, ನಿರೂಷ ಆಗಿ ಕೂಡ ಅಡ್ಗೆ ಸೂಪರ್ ಆಗಿ ಮಾಡ್ತೀನಿ. ಬಹುತೇಕವಾಗಿ ಮುಂದಿನ ದಿನಗಳಲ್ಲಿ ನಾವು ಕಜ್ಜಾಯ ಫ್ಯಾಕ್ಟರಿ ಹಾಕ್ಬಿಡ್ತೀವಿ. ಅದು ನಮ್ಮ ಮಾವ ಓನರ್. ಅಂಡ್ ಟೀ ಮಾಡಕ್ ನಾನು ಹೆಲ್ಪ್ ಮಾಡ್ತೀನಿ. ಆ ಟೀಯಲ್ಲಿ ಮೇ ಬಿ ವಿಷ ಇರಬಹುದು. ಅರುಣ್ ಅನ್ನೋರು ಕೇಳ್ತಿದ್ದಾರೆ, ಸರ್ ನಿಮಗೆ ಪೊಲೀಸ್ ಕ್ಯಾರೆಕ್ಟ್ರು ಅಂದ ತಕ್ಷಣ ಏನು ಅನ್ನಿಸ್ತು, ಯಾಕೆ ಒಪ್ಕೊಂಡ್ರಿ ಅಂತ? ಅದೇ ನಾನು ಮುಂಚೆನೇ ಹೇಳಿದ ಹಾಗೆ, ನಾನು 8 years NCC ಇದ್ದೆ. ಸೊ ABC ಸರ್ಟಿಫಿಕೇಟ್ನ ನಾನು A ಗ್ರೇಡಲ್ಲಿ ಪಾಸ್ ಮಾಡಿದ್ದೆ. ಅದ್ರ ಜೊತೆ 35% ರಿಸರ್ವೇಷನ್ ಇತ್ತು ಆರ್ಮಿ ಜಾಯ್ನ್ ಆಗೋದಕ್ಕೆ. ಸೊ ಯಾವುದೋ ಒಂದು ಚಿಕ್ಕ ಆಕ್ಸಿಡೆಂಟಿಂದ ನಾನು ಮತ್ತೆ ಆರ್ಮಿಗೆ ಕಮ್ ಬ್ಯಾಕ್ ಮಾಡೋದಕ್ಕಾಗಲಿಲ್ಲ, ಅಂದರೆ ಸೆಲೆಕ್ಷನ್ಸ್ ಹೋಗೋಕ್ಕಾಗಲಿಲ್ಲ. ಸೊ ಅದು ಹಾಗೆ ಮನಸ್ಸಲ್ಲಿ ಕೊರಿತಾ ಇತ್ತು. ಸೊ ಯಾವಾಗ ಪೊಲೀಸ್ ಅನ್ನೋದು ಬಂತು, ತುಂಬ ಲಕ್ಕಿ ಫೀಲ್ ಆಗುತ್ತೆ. ತುಂಬ ಕೆಲವರಿಗೆ ಮಾತ್ರ ಪೊಲೀಸ್ ಯೂನಿಫಾರ್ಮ್ ಹಾಕೋ ಅವಕಾಶ ಸಿಗುತ್ತೆ ಆಕ್ಟರ್ಗಳಲ್ಲಿ. ಸೊ ಅದು ನನಗೆ ಸಿಕ್ಕಿದಾಗ ನಂಗೇನು ಯೋಚನೆ ಮಾಡಬೇಕು ಅಂತ ಅನ್ಸಲ್ಲ, ಪಟ್ಟಂತ ಹೋಗ್ತದೆ. ಇದೊಂದೇ ಕ್ಷೇತ್ರ ನೋಡಿ, ನೀವು ಏನ್ ಬೇಕಾದ್ರೂ ಆಗ್ಬೋದು. ನಿಮ್ಗೆಲ್ಲ ಪಾಸಿಬಿಲಿಟಿ ಇರೋದು ಇದು ಆಸ್ ಅನ್ ಆಕ್ಟರ್ ಅಷ್ಟೇ. ನೀವು ಡಾಕ್ಟರ್ ಆಗಿರ್ತೀರಾ, ಲಾಯರ್ ಆಗ್ತೀರಾ, ಪೊಲೀಸ್ ಆಗ್ತೀರಾ, ಏನ್ ಬೇಕಾದ್ರೂ ಆಗ್ಬೋದು. ನೀವು ರಿಯಲ್ ಲೈಫಲ್ಲಿ ನಿಮ್ಗೆ ಒಂದು ಚಾಯ್ಸ್ ಇರುತ್ತೆ ಅಷ್ಟೇ, ಪ್ರೊಫೆಷನ್. ಇಲ್ಲಾಂದ್ರೆ ಅದನ್ನ ಬಿಟ್ಟು ಬೇರೆ ಏನಾದ್ರು ತಗೋಬೇಕಷ್ಟೇ. ಎಸ್, ಇಲ್ಲಿಗೆ ಈ ಒಂದು ಲೈವ್ ಪ್ರಸಾರ ಮುಗಿತಾ ಇದೆ.
ಇದೇ ರೀತಿ ನಮಗೆ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತಿದ್ರೆ ನೀವು ಇಲ್ಲಿ ಬಂದು ಕಮೆಂಟ್ ಮಾಡ್ತು ಅಂತ ಹೇಳಿದ್ರೆ ನಾವೇ ಡೈರೆಕ್ಟ್ ಆಗಿ ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಪ್ರೀತಿ ಮತ್ತೆ ಪ್ರೇಮನ ನಮ್ಗೆ ಹೀಗೇನೆ ತೋರಿಸ್ತಾರೆ ಅಂತ ಕೇಳ್ಬೋತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಬಾಯ್.